ತಿಪಟೂರು ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡು ಸಿದ್ದೇಶ್ವರ ಮಠದಲ್ಲಿ 3 ದಿನಗಳ ಕಾಲ ಶ್ರೀ ಅಜ್ಜಯ್ಯನ ಜಾತ್ರಾ ಮಹೋತ್ಸವ ಅದ್ಧೂರಿಯಿಂದ ಜರುಗಿತು. ತಿಪಟೂರು ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡು ಸಿದ್ದೇಶ್ವರ ಮಠದಲ್ಲಿ 3 ದಿನಗಳ ಕಾಲ ಶ್ರೀ ಅಜ್ಜಯ್ಯನ ಜಾತ್ರೆ ನಡೆಯಿತು. ಕರಿಬಸವ ಸ್ವಾಮೀಜಿ 232ನೇ ವಾರ್ಷಿಕ ಸ್ಮರಣೋತ್ಸವ ಹಾಗೂ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ 17ನೇ ವರ್ಷದ ಪುಣ್ಯಾರಾಧನೆ ಚಿಣ್ಣರ ಸಂತೆ, ಕಾಡು ಸಿದ್ದೇಶ್ವರ ಅಡಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ವಿದ್ಯಾಯಜ್ಞ ಸಂಕಲ್ಪ ಕಾರ್ಯಕ್ರಮ, ಲಿಂಗ ದೀಕ್ಷೆ ಹೊನಲು, ಬೆಳಕಿಗೆ ಕಬಡ್ಡಿ ಪಂದ್ಯಾವಳಿ ಮತ್ತು ಕಬಡ್ಡಿ ಪಂದ್ಯಾವಳಿಗಳು ನಡೆದವು. ಇನ್ನು ಭಾನುವಾರ ನಡೆದ ಧರ್ಮ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಜೆ.ಸಿ. ಚಂದ್ರಶೇಖರ್ ಮಾತನಾಡಿ, ನಾವು ಎಷ್ಟು ಆಸ್ತಿ ಮಾಡುತ್ತಿದ್ದೇವೆ ಎಂದು ಲೆಕ್ಕ ಹಾಕಿದರೆ ಆ ದೇವರು ಇರುವ ಆಯಸ್ಸನ್ನು ಎಷ್ಟು ಕಡಿಮೆಯಾಗುತ್ತಿದೆ ಎಂದು ಲೆಕ್ಕ ಹಾಕುತ್ತಿದ್ದಾನೆ. ಆದ್ದರಿಂದ ನಾವು ಆದಷ್ಟು ಮಠಗಳ ಮುಖೇನ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂದರು. ನಂತರ ಮಾತನಾಡಿದ ತಿಪಟೂರು ಶಾಸಕ ಕೆ. ಚಡಾಕ್ಷರಿ, ಈ ಬಾರಿ ತಿಪಟೂರು ಕ್ಷೇತ್ರವನ್ನು ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನನ್ನ ಹೋರಾಟ ಇದೆ. ನೊಣವಿನಕೆರೆಯ ಶ್ರೀಗಳು ನೊಣವಿನಕೆರೆಯ ನೀರನ್ನು ತಿಪಟೂರಿಗೆ ಕುಡಿಯಲು ಕೊಡಲು ದೊಡ್ಡ ಮನಸ್ಸು ಮಾಡಬೇಕು. ಅವರು ಒಪ್ಪಿಗೆ ಕೊಟ್ಟರೆ ಮುಂದಿನ ಕಾರ್ಯ ನಾನು ಮಾಡುತ್ತೇನೆ ಎಂದು ಕಾಡು ಸಿದ್ದೇಶ್ವರ ಮಠದ ಕಿರಿಯ ಅಭಿನವ ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮಾತನಾಡಿ, ಶ್ರೀಮಠಕ್ಕೆ 800 ವರ್ಷಗಳ ಇತಿಹಾಸವಿದೆ. ಅಂದಿನಿಂದ 19 ಪೂಜ್ಯರ ತಪಸ್ಸಿನ ಫಲ ಮತ್ತು ಈಗಿನ ಪೂಜ್ಯರ ಆಶೀರ್ವಾದದೊಂದಿಗೆ ಶ್ರೀಮಠ ಶಕ್ತಿ ತುಂಬಿ ಬೆಳೆದು ನಿಂತಿದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ರಾಜಕಾರಣಿಗಳು ಹಾಗೂ ಕೆಲ ಮಠಾಧೀಶರುಗಳು ಸಹ ಈ ಅಜ್ಜಯ್ಯನ 3 ದಿನಗಳ ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾದರು. ಈಗಲೂ ಗುರುಗಳನ್ನ ಬುದ್ಧಿ ಆಶೀರ್ವಾದ ಮಾಡಿದ್ದೇನೆ ವಿನಃ ನನಗೆ ಸೀಟ್ ಕೊಡಿಸಿ ಬುದ್ಧಿ ನನ್ನ ಮಂತ್ರಿ ಮಾಡಿ ಬಂದಿದ್ದ ಖಂಡಿತ ಕೇಳೋದಿಲ್ಲ. ಅದು ಕೇಳಿ ಪಡ್ಕೊಳ್ತಕ್ಕಂಥದ್ದಲ್ಲ, ಗುರುಗಳು ಕೊಡ್ತಾರೆ ಅಂತಕ್ಕಂಥ ಧೈರ್ಯ ಅಜ್ಜಯ್ಯನ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಭಾವಿಸಿದ್ದೇನೆ. ಬಹುಶಃ ನಂದು ಕೊನೆ ಆಟ ಅಂತ ಕಾಣಿಸುತ್ತೆ. ಹುಡುಗನಂಗೆ ಕಾಣ್ತೀನಿ. 6 ಚುನಾವಣೆ ಮಾಡಿದ್ದೀನಿ, 3 ಚುನಾವಣೆ ಸೋತಿದ್ದೀನಿ, 3 ಚುನಾವಣೆ ಗೆದ್ದಿದ್ದೀನಿ. ಇನ್ನೊಂದು ವಿಶೇಷ ಅಂದ್ರೆ ನನ್ನ ಕ್ಷೇತ್ರದಲ್ಲಿ 3ನೇ ಬಾರಿ ಯಾರು ಶಾಸಕರಾಗಿಲ್ಲ. ಅದು ಬೇರೆ ಭಯ ನನಗೆ. ಯಾರು ಗೆದ್ದಿಲ್ಲ ಕೂಡ 3 ಸರಿ ಇವನಲ್ಲಿ ಗೆಲ್ತಾನೆ. ನಾನು ಒಂದೇ ಮಾಡಿದ್ದು ಸದ್ಯ ನನಗೊಂದು ಕೈಗೆ ಸಿಕ್ತು, ಜನದ ಕೈ ಮುಗಿಯಕ್ಕೆ 5 ಪಂಚ ಗ್ಯಾರಂಟಿ. ಅದನ್ನ ಹಿಡ್ಕೊಂಡು ಹೊರಟೆ. ಎಲ್ಲ ಮನೆ ಹೆಣ್ಮಕ್ಳ ಹತ್ರ ಹೋಗಿ ಕೈ ಮುಗಿದು ಪ್ರತಿಯೊಂದು ಮನೆಗೆ ಹೋಗಿದ್ದೇನೆ, ಬಿಟ್ಟಿಲ್ಲ ನಾನು. ಯಾಕೆಂದ್ರೆ ಬಹಳ ನೊಂದು ಬಿಟ್ಟಿದೆ ರಾಜಕೀಯವಾಗಿ. ಈ ಸರಿ ನಾನೇನಾದ್ರು ಸೋತ್ರೆ ನನ್ನ ರಾಜಕೀಯ ಭವಿಷ್ಯ ಕೊನೆಯಾಗ್ತದೆ. ಮತ್ತೆ ಅದೆಲ್ಲದ್ರ ಜೊತೆ ನನ್ನ ಸ್ವಾರ್ಥ ಏನಿಲ್ಲ. ಪ್ರಸ್ತುತ ಗುರುಗಳ ಒಂದು ಸತ್ಸಂಕಲ್ಪ ಮತ್ತು ಪ್ರಯತ್ನ, ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ, ಶ್ರೀಮಠದ ಇರ್ತಕ್ಕಂಥ ಎಲ್ಲ ಸಕ್ರಿಯ ಭಕ್ತರಲ್ಲಿ ಕಾರಣ. ಯಾಕಂತಂದ್ರೆ ಸಕ್ರಿಯ ಅಂತ ಹೇಳ್ತಿರೋದಂದ್ರೆ ಕೆಲವರು ವರ್ಷಕ್ಕೊಂದೇ ಸಾರಿ ಬರ್ತಾರೆ, ವರ್ಷಕ್ಕೊಂದ್ಸಾರಿ ಬರ್ತಾರೆ, ಮುಖ ತೋರಿಸ್ತಾರೆ, ಹೋಗ್ತಾರೆ. ಇನ್ನು ಕೆಲವು ಭಕ್ತರು ಏನಂತಂದ್ರೆ ಅವ್ರು ಸುಖಕ್ಕೆ ಬರಲ್ಲ, ಬರೀ ನಮ್ಮ ಕಷ್ಟಕ್ಕೆ ಬರ್ತಾರೆ. ಏನಂತಂದ್ರೆ ಯಾವಾಗ ಮಠಕ್ಕೆ ಏನಾದರೂ ವ್ಯವಸ್ಥೆ ಬೇಕಾಗಿರ್ತದೋ, ಏನು ಅವಶ್ಯಕತೆ ಇರ್ತದೋ ಅವಾಗ ಬರ್ತಾರೆ, ಅವ್ರ ಸೇವೆಯನ್ನ ಸಲ್ಲಿಸ್ತಾರೆ, ಸೇವೆ ಸಲ್ಲಿಸಿ ಗುರುಗಳ ಆಶೀರ್ವಾದ ಪಡಿತಾರೆ, ಹೋಗ್ತಾರೆ. ಇನ್ನೊಂದು ರೀತಿ ಭಕ್ತರು ಏನಂತಂದ್ರೆ ಅವ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅದು ಅವ್ರು ಏನು ಮಾಡ್ತಾರಂತ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಈ ಮಠದಲ್ಲಿ ಎಲ್ಲ ಜಾತಿ ವರ್ಗಗಳಿಗೂ ಆ ಒಂದು ಅವಕಾಶ ಏನಪ್ಪಾ ಅಂದ್ರೆ ಗುರುಗಳ ಆಶೀರ್ವಾದ ಪಡೆಯುವಂಥದ್ದು. ಅವರು ಇವರು ಎನ್ನದೇ ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನ, ಆಶೀರ್ವಾದವನ್ನು ಕೊಡುವಂತ ಸತ್ಸಂಕಲ್ಪ ಗುರುಗಳದ್ದು.